ಇನ್ನು ದೆಹಲಿಯಲ್ಲಿ ಸಚಿವರ ಎರಡನೇ ಪಟ್ಟಿ ಫೈನಲ್ ಆಗ್ತಿರುವಂತ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಬೆಳವಣಿಗೆಗೆ ರಾಜ್ಯ ಸಾಕ್ಷಿಯಾಗ್ತಿದೆ. ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅನ್ನುವಂತ ಆರೋಪಗಳನ್ನ ಜಮೀರ್ ಅವರು ಎದುರಿಸ್ತಾ ಇದ್ರು. ಇದೀಗ ಕೇಂದ್ರ ಹಾಗೂ ರಾಜ್ಯ ನಾಯಕರ ಮುಂದೆ ಕ್ಷಮೆ ಕೋರಿ ಅವರೊಂದಿಷ್ಟು ಸಂಚಲನಕ್ಕೆ ಕಾರಣ ಆಗ್ಬಿಟ್ಟಿದ್ದಾರೆ. ತಮ್ಮ ವಿರುದ್ಧ ಕೆಲವರು ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನ ಹಾಗೂ ಪಿತೂರಿಗಳನ್ನ ನಡೆಸಿದ್ದಾರೆ ಅಂತ ಜಮೀರ್ ಆರೋಪ ಮಾಡ್ತಿದ್ದಾರೆ. ಏನ್ ಆರೋಪ ಬನ್ನಿ ನೋಡ್ಕೊಂಡ್ ಬರೋಣ. ಅವರೇ ದಾವಣಗೆರೆ ಹೋಗುವ ಸಮಯದಲ್ಲಿ ಅವಾಗ ಅನೌನ್ಸ್ ಮಾಡಿದ್ರು, ಜಮೀರ್ ಅಹಮದ್ ಖಾನ್ 5ನೇ ತಾರೀಕು ಬರ್ತಾರೆ, ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಾರಂತ. ಆ ತರನೇ ಒಂದು ರೋಡ್ ಶೋ ಮಾಡಿ ಮಲ್ಲಿಕಾರ್ಜುನ ಮನೆಗೆ ಹೋಗ್ಬಿಟ್ಟು ನಾನು ಪ್ರೆಸ್ ಮೀಟ್ ಮಾಡಿ ಪ್ರಚಾರ ಒಂದಿನ ಮಾಡಿದೀನಿ. 6-7ಕ್ಕೆ ಬಾಗಲಕೋಟೆಯಲ್ಲಿ ಮಾಡಿದೀವಿ. ದಾವಣಗೆರೆಯಲ್ಲಿ ನಾವು ಗೆದ್ದಿದ್ದೀವಿ. ಆಗದೇ ಇರೋರು ಏನೇನೋ ಮಾಡ್ತಾ ಇದ್ದಾರೆ. ಹಾಗೂ ನನ್ನ ಪಕ್ಷದಲ್ಲಿ ನಾನು ಕೇಳ್ಕೊಂಡಿದ್ದೀನಿ, ನೋಡಿ ಸರ್, ನನ್ನ ಕಡೆಯಿಂದ ಏನಾದ್ರು ತಪ್ಪಾದ್ರೆ ದಯಮಾಡಿ ಕ್ಷಮಿಸಿ ಅಂತ. ನಾನೇನು ಕೇರಳಾಗ ಹೋಗ್ಬಿಟ್ಟು ನಾನು 15 ದಿನ ಮೋಜ್ ಮಸ್ತಿ ಮಾಡಕ್ ಹೋಗಿಲ್ಲ. ನನ್ನ ಪಕ್ಷದ ಕೆಲಸ ಹೈಕಮಾಂಡ್ ಏನ್ ಜವಾಬ್ದಾರಿ ಕೊಟ್ಟಿದ್ರು, ಸ್ಟಾರ್ ಕ್ಯಾಂಪೇನ್ ಆಗಿ ಮಾಡಿದ್ರು ನನಗೆ. ನಾನು ಪಕ್ಷದ ಕೆಲಸ ಮಾಡಿದ್ದೀನಿ. ನಾನು ಪಕ್ಷದ ಕೆಲಸ ಮಾಡಿದ್ದೀನಿ. ನನ್ನ ಟಾರ್ಗೆಟ್ ಅಚೀವ್ ಮಾಡಿದ್ದೀನಿ. ನಾನು 33ರಲ್ಲಿ 27 ಗೆದ್ದಿದ್ದೀನಿ. ನನ್ಗೇನ್ ಟಾರ್ಗೆಟ್, 25 ವರ್ಷದಿಂದ ಅಲ್ಲಿ UDF MLA ಗೆಲ್ಲಕ್ಕಾಗಿಲ್ಲ, ಕಾಂಗ್ರೆಸ್ MLA ಗೆಲ್ಲಕ್ಕಾಗಿಲ್ಲ. ಅಂತ ಕಡೆ ಹೋಗ್ಬಿಟ್ಟು 27 ಕಡೆ ಕೇರಳದಲ್ಲಿ ಗೆದ್ದಿದೆ. ಅವರು ಮೌನಕ್ಕೆ ಜಾರ್ ಬಿಟ್ರ ಅನ್ಕೊಂತಿದ್ರು ಎಲ್ಲ, ಬಟ್ ಈ ಸಡನ್ ಆಗಿ ಮೌನ ಮುರಿದಿದ್ದಾರೆ. ವ್ಯವಸ್ಥಿತ ಷಡ್ಯಂತ್ರ ಆಗಿತ್ತು. ಸರಿ, ದಾವಣಗೆರೆ ಬೈ ಎಲೆಕ್ಷನ್ ನೋಡಿದ್ವಿ, ನಂತರ ಒಂದು ಆಡಿಯೋ ಕೂಡ ಸದ್ದು ಮಾಡಿತ್ತು. ಬಟ್ ಈ ಫೈನಲ್ ಸಂದರ್ಭದಲ್ಲಿ ಒಂದು ಕ್ಷಮೆ ಮಾತು ಎಲ್ಲವೂ ಕೂಡ ಹೊರಗೆ ಬರ್ತಿದೆ. ಅಂದರೆ ಜಮೀರ್ ಅಹಮದ್ ಮೊದಲಿಗೆ ತನ್ನನ್ನು ಸಮರ್ಥಿಸ್ಕೊಳ್ತಾ ಇರೋದು ಕೇರಳ ಎಲೆಕ್ಷನ್ ಲೆಕ್ಕಾಚಾರದಲ್ಲಿ. UDF ಅಂದರೆ ಕಾಂಗ್ರೆಸ್ ನೇತೃತ್ವ ವಹಿಸಿರುವಂಥ UDFಗೆ ನನಗೇನು ಟಾರ್ಗೆಟ್ ಕೊಟ್ಟಿದ್ರು ಅದರಲ್ಲಿ ಹೆಚ್ಚು ಕಡಿಮೆ ನಾನು 95% ಮುಗಿಸ್ಬಿಟ್ಟಿದ್ದೀನಿ ಕತೆ ಅನ್ನುವಂಥ ನಿಟ್ಟಲ್ಲಿ. ಅಂದರೆ ನನಗೆ ಏನು ಜವಾಬ್ದಾರಿ ಕೊಟ್ಟಿದ್ರು ಕೇರಳದಲ್ಲಿ, ಆ ಸಂದರ್ಭದಲ್ಲಿ ಆಗಿರುವಂಥ ಅಚಾತುರ್ಯ ಇದೆ ಅಂತ ಹೇಳಕ್ ಬರ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲೂ ಕೂಡ ನಾನು ಮಲ್ಲಿಕಾರ್ಜುನ್ ಅವರ ಮತ್ತು ನಮ್ಮ ವಾಗ್ಯುದ್ಧ ಏನಿತ್ತು ಅಂತ ಇದನ್ನು ನಾನು ದಾಟಿ ಬಂದು ಕೂಡ ಅದೇ ಮಲ್ಲಿಕಾರ್ಜುನ್ ಅವ್ರನ್ನ ಜೊತೆ ಕೂರಿಸ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ದೀನಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರಚಾರಕ್ಕೆ ಮಾತ್ರ ಬಂದಿರಲಿಲ್ಲ. ಆ ಪ್ರಚಾರಕ್ಕೆ ಬಾರದೇ ಇರೋದು, ಅಲ್ಲೊಂದು ಆಡಿಯೋ ವೈರಲ್ ಆಗಿರುವಂಥದ್ದು, ಇವೆಲ್ಲವೂ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವಂಥದ್ದು. ಆದರೆ ಜಮೀರ್ ಅಹಮದ್ ಅವರನ್ನ ಬಿಟ್ಟು ಮುಸಲ್ಮಾನ್ ಸಮುದಾಯ ಯಾವಾಗ JDSನಿಂದ ಇವರು ಕಾಂಗ್ರೆಸ್ಗೆ ಬರ್ತಾರೆ, ಸಿದ್ದರಾಮಯ್ಯ ಬಣದಲ್ಲಿ ಪ್ರಬಲ ಮುಸಲ್ಮಾನ್ ನಾಯಕನಾಗಿ ಗುರುತಿಸ್ಕೊಂಡಿರುವಂಥ ಜಮೀರ್ ಅಹಮದ್ ಅವರನ್ನ ಬದಿಗೆ ಸರಿಸಿ ಸಚಿವ ಸಂಪುಟದ ಈ 20 ಜನರ ಆಯ್ಕೆ ಆದಲ್ಲಿ ತುಂಬ ದೊಡ್ಡ ಮಟ್ಟದ ಕ್ರಾಂತಿ ಅಂತೂ ಸಾಧ್ಯ. ಯಾಕಂದ್ರೆ ಜಮೀರ್ಗೆ ಆ ಶಕ್ತಿ ಇದೆ. ಎಲ್ಲೋ ಒಂದು ಕಡೆ ನಾವು ಆ ಪೊಲೀಸ್ ಠಾಣೆಗೆ ಬೆಂಕಿ ಹಾಕದವ್ರನ್ನ ಹಾರ ಹಾಕೊಂಡು ಕರ್ಕೊಂಡು ಹೋದ್ರಿ ಅನ್ನುವಂಥ ಉದ್ದೇಶದಲ್ಲಿ ನಾವು ಒಂದಷ್ಟು ಕೇಳ್ತೀವಿ, ಮಾತಾಡ್ತೀವಿ. ಅದು ಈಗಲೂ ಇದೆ, ಎದುರುಗಡೆ ಸಿಕ್ಕದಾಗಲೂ ಹೇಳ್ತೀವಿ. ಆದರೆ ಮುಸಲ್ಮಾನ್ ಸಮುದಾಯದ ಒಂದು ನಾಯಕನಾಗಿ ಗುರುತಿಸ್ಕೊಂಡು ಮುಸಲ್ಮಾನರ ಪರವಾಗಿ ಒಂದಷ್ಟು ಚಿಂತನೆ ಇಟ್ಕೊಂಡಿರುವಂಥ ನಾಯಕ, ಸಮುದಾಯದ ವಿಚಾರ ಬಂದಾಗ ತಾನು ಎದ್ದು ನಿಂತ್ಕೊಳ್ತಾನೆ, ಮತ್ತೊಬ್ಬ ನಾಯಕ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಇವತ್ತು ರಿಜ್ವಾನ್ಗೆಲ್ಲ ಅಂಥ ಮಟ್ಟದ ನಾಯಕತ್ವ ಕೊಡೋದಕ್ಕೆ ಆಗೋದಿಲ್ಲ. ಹೊಸಬರ ಹಾದಿಯಲ್ಲಿ ಅವ್ರು ಬಂದು ಕೂತ್ಕೊಳ್ಬೋದೇ ವಿನಃ ಜಮೀರ್ ಪಟ್ಟದಲ್ಲಿ ಬಂದು ಕೂತ್ಕೊಳ್ಳುವಷ್ಟು ಶಕ್ತಿ ಇನ್ನೂ ಬಂದಿಲ್ಲ. ರಾಜ್ಯದಲ್ಲಿ ಒಂದಷ್ಟು ಶಕ್ತಿ ಜಮೀರ್ಗೆ ಇನ್ನೂ ಇದೆ. ಒಂದು ಹಂತಕ್ಕೆ ಜಮೀರ್ ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದನ್ನ ನಾವು ಆ ದಿನಗಳು ನೋಡ್ಕೊಂಡು ಬಂದ್ವಿ. ಇವತ್ತು ಸಚಿವ ಸ್ಥಾನದಿಂದನೇ ತೆಗೆದು ಹಾಕ್ತಾರೆ ಅಂತಂದ್ರೆ ಅದು ನಂಬೋದಕ್ಕೆ ಅಸಾಧ್ಯ. ಅಂತ ಸಾಹಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಕೈ ಹಾಕೋದಿಲ್ಲ. ಯಾಕೆ ಅಂತಂದ್ರೆ ಸದ್ಯಕ್ಕೆ ಕಾಂಗ್ರೆಸ್ ನಂಬಿಕೊಂಡಿರುವಂಥ ಪ್ರಬಲ ಮತದಾರರ ಸಮೂಹದ ಒಬ್ಬ ನಾಯಕನನ್ನ, ಪ್ರಭಾವಿ ನಾಯಕನನ್ನ ಕೈ ಬಿಟ್ಟು ಇನ್ನೊಂದು ಯಾರನ್ನು ಮುಖ್ಯಮಂತ್ರಿಗಳು ಹ್ಯಾರಿಸ್ ಅವರಿಗೆ ತುಂಬಾ ಆತ್ಮೀಯರಿರ್ಬೋದು, ಸಲೀಮ್ಗೆ ಆತ್ಮೀಯ ಇರ್ಬೋದು, ಅದೆಲ್ಲವನ್ನು ಅವರು ವಿಶ್ವಾಸಕ್ಕೆ ತಗೊಂಡು ಜಮೀರ್ ಅವರನ್ನ ಮತ್ತೆ ವಿಶ್ವಾಸಕ್ಕೆ ತಗೊಳ್ಳೇಬೇಕು ಒಳಗಡೆ. ಆ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇವತ್ತು ಸಿದ್ದರಾಮಯ್ಯ ಅವರಿಗೂ ಕೂಡ ಅದೇ ಒಂದು ಅಸಮಾಧಾನ ಇರುವಂಥದ್ದು. ಇವರು ಮುಖ್ಯಮಂತ್ರಿಗಳ ಬದಲಾವಣೆ ಸಂದರ್ಭದಲ್ಲಿ DK ಶಿವಕುಮಾರ್ನ ಆಯ್ಕೆ ಮಾಡಿದ್ರೆ ನಿಮ್ಮದೇನಾದರೂ ಅಭ್ಯಂತರ ಇದೆಯಾ ಅಂತ ಕೇಳಿದಾಗ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾವು ಎಲ್ಲರೂ ಒಪ್ಕೋತೀವಿ ಅಂತ ಹೇಳಿದ್ದು ಇವರು ಕಿವಿಗೆ ಬಿದ್ದಿದೆ ಅನ್ನುವಂಥದ್ದು ಇವತ್ತು ಮಾತಿರುವಂಥದ್ದು. ಅಂದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಈ ಒಂದು ಮತನೂ ಇತ್ತು ಅಂತ. ಅದೇನೋ 32 ಸಹಿನೋ 36 ಸಹಿ ಸಂಗ್ರಹ ಇದೆಯಲ್ಲ, ಆ ಸಹಿಯಲ್ಲಿ ಈ ಒಂದು ಸಹಿನೂ ಇದೆಯೇನೋ ಅನ್ನುವಂಥದ್ದು ಲೆಕ್ಕಾಚಾರ. ಹಾಗಾದ್ರೆ ನಿಮ್ಮ ಅಧಿಕಾರದ ಗಾದಿಗೆ
ಹಾದಿ ಹಾಕ್ಕೊಟ್ಟಿರುವವರಲ್ಲಿ ಈತನೂ ಒಬ್ಬ ಇರೋದ್ರಿಂದ, ಇವರು ಒಬ್ರು ಇರೋದ್ರಿಂದ ನೀವು ಅಷ್ಟು ಸಲೀಸಾಗಿ ತೆಗೆದಿಟ್ಬಿಟ್ಟು ಅಧಿಕಾರಕ್ಕೇನೋ ಮತ್ತೆಂದೇನೋ ಚುಕ್ಕಾಣಿಗೆ ಹೊಸ ಏನೋ ಆಯಾಮ ಕೊಡ್ತೀನಿ ಅಂತ ಹೋದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಜಮೀರ್ ಸಚಿವ ಸಂಪುಟದ 20 ಏನು ಪಟ್ಟಿ ಇದೆ ಅದ್ರ ಒಳಗಡೆ ಪ್ರತಿಶತ ಇರಬಹುದು, ಬರಬಹುದು. ಅದು DK ಶಿವಕುಮಾರ್ ಅವರ ಅನಿವಾರ್ಯತೆ ಕೂಡ ಆಗಿದೆ. ಬಟ್ ಒಂದು ಸರ್ ಬಹಳ ಸ್ಪಷ್ಟವಾಗಿ ನೋಡುವುದಾದ್ರೆ ಇವತ್ತು ಜಮೀರ್ ಅವರು ಹೇಳ್ತಾ ಇದ್ರು ಇಲ್ಲಿ ವ್ಯವಸ್ಥಿತವಾದಂತ ಪಿತೂರಿ ಷಡ್ಯಂತ್ರಗಳಾಗಿದೆ ಅನ್ನೋದಾಗಿ ಹೇಳಿದ್ರು. ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ಕೂಡ ರಾಜಕೀಯ ವಾತಾವರಣ ಕಲುಷಿತಗೊಂಡಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಇನ್ನು ಸಿದ್ದರಾಮಯ್ಯನವರ ಆಡಳಿತಾವಧಿಯಲ್ಲಿ ಅನೇಕ ನಾಯಕರು ಸಚಿವರು ರಾಜೀನಾಮೆ ಕೊಡೋದಕ್ಕೆ ಹೋದ್ರು, ಒಳಗೆ ಏನೇನೋ ಲೆಕ್ಕಾಚಾರಗಳಾಗಿತ್ತು ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ವಾ, ಏನೋ ನಡೀತಾ ಇದೆ ಅಂತ ಇವರೇ ಒಂದು ಪುಷ್ಟಿ ಕೊಡ್ತಿದ್ದಾರೆ. ಕಾಂಗ್ರೆಸ್ನ ಹೊರತಾಗಿಲ್ಲ ಈ ನಿನ್ನೆ ಸಿದ್ದರಾಮಯ್ಯ ಅವರು ಬಿಟ್ಟಿಟ್ಟಂತ ಸತ್ಯ, ಅದು ಜಾಗತಿಕ ಸತ್ಯ. ರಾಜಕೀಯದಲ್ಲಿ ಇವತ್ತು ಆ ಮಟ್ಟದ ಪ್ರಮಾದ ಮಾಡ್ಕೊಂಡು ಕೂತ್ಕೊಂಡಿರೋದು ಬರೀ ಕಾಂಗ್ರೆಸ್ಸಿಗೆ ಮಾತ್ರ ಅಂತಲ್ಲ, ಅವರು ಇಡೀ ರಾಜಕೀಯ ವ್ಯವಸ್ಥೆಯೇ ಹದ್ದುಬಸ್ತು ತಪ್ಪಿದೆ ಅನ್ನುವಂಥದ್ದು ಹೇಳ್ತಾ ಇರೋದು. ಒಂದು ಕಡಿವಾಣ ಬೇಕಿದೆ ಅನ್ನುವಂಥದ್ದು ಹೇಳ್ತಾ ಇರೋದು. ಅವ್ರು ಮಾತಾಡ್ತಾ ಒಂದು ಹೇಳ್ತಾರೆ ಸಿದ್ದರಾಮಯ್ಯ ಅವರು, ಮೊದಲು ಜನ ನಮ್ಮನ್ನ ದುಡ್ಡು ಕೊಟ್ಟು ಆರಿಸ್ಕೊಂಡು ಬರ್ತಾ ಇದ್ರು, ಈಗ ನಾವು ಜನಕ್ಕೆ ದುಡ್ಡು ಕೊಟ್ಬಿಟ್ಟು ನಾವು ಆಯ್ಕೆ ಮಾಡ್ಕೊಂಡು ಬರಬೇಕಾಗಿದೆ ಅಂತ. ಅದ್ರೊಳಗಡೆ ಎಷ್ಟು ಅರ್ಥ ಅಡಗಿದೆ ಅಂತಂದ್ರೆ, ನೀವು ಇವತ್ತು ಹಣ ಕೊಟ್ಟುಬಿಟ್ಟು ಹಣ ತಗೊಂಡು ನಮ್ಮನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಹತ್ರ ಯಾವ ನಿರೀಕ್ಷೆ ಮಾಡ್ತೀರಿ ನೀವು ಅಂತ. 1,000ಕ್ಕೆ 2,000ಕ್ಕೆ ನೀವು ಆಲ್ರೆಡಿ ಮಾರ್ಕೊಂಡಿರ್ತೀರಿ. ನಾನು ನಿಮ್ಮನ್ನ ಪರ್ಚೇಸ್ ಮಾಡಿದ ಮೇಲೆ ನೀವು ನಮ್ಮ ಹತ್ರ ಕೇಳೋದೇನಿದೆ? ಜೀತದಾಳಗಳು ಅಂತ ರಾಜಕೀಯದಲ್ಲಿ ಆಗ್ತಾ ಇರುವಂಥದ್ದು. ಮತದಾರರನ್ನ ಜೀತಕ್ಕೆ ತಗೊಂಡಿದ್ದಾರೆ ಅವರು. ನೀವು ಯಾವಾಗ ಕಾಸು ತಗೊಳ್ಳೋದನ್ನ ಬಿಡ್ತಿರೋ, ಕಾಸು ತಗೊಂಡು ಮತ ಮಾಡೋದನ್ನ ಬಿಡ್ತಿರೋ, ಮತ ಮಾರ್ಕೊಳ್ಳೋದನ್ನ ಬಿಡ್ತಿರೋ, ಆಗ ಹೊಸ ರಾಜಕೀಯಕ್ಕೆ ಒಂದು ಹಾದಿ ಹಾಕೊಂಡಂಗೆ ಆಗುತ್ತೆ. ಸಿದ್ದರಾಮಯ್ಯ ಅವರು ನೋವಲ್ಲಿ ಹೇಳ್ಕೊಂಡ್ರು ಅಥವಾ ಅದೇ ಸತ್ಯದ ಅಡಿಯಲ್ಲಿ ಅವರು ಇವತ್ತು ರಾಜಕೀಯದಿಂದ ಅಂದ್ರೆ ಚುನಾವಣಾ ರಾಜಕೀಯದಿಂದ ದೂರ ಉಳಿತೀನಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಅದೇ ಸತ್ಯ, ಅದೇ ಕಟು ಸತ್ಯ. ಇವತ್ತು ಜಮೀರ್ ಅಹ್ಮದ್ ಹೇಳ್ತಾ ಇರೋದು ತನ್ನ ಸ್ವಾರ್ಥಕ್ಕೋಸ್ಕರನೇ ಇರಬಹುದು, ಆದರೆ ಕಾಂಗ್ರೆಸ್ಸಿಗೋಸ್ಕರ JDS ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಬಿಟ್ಟು ಬರಬೇಕಾದ್ರೆ ಒಂದು ಶಕ್ತಿ ಬೇಕು. ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಅವ್ರನ್ನ ನಂಬಿದಷ್ಟೇನೆ ಅಲ್ಲಿ ಎಲ್ಲವನ್ನೂ ಪಡ್ಕೊಂಡಿರುವಂಥದ್ದು. JDS ಅಲ್ಲಿ ಇವತ್ತು ನೀವು ಅವರು ದೇವೇಗೌಡರ ಪತ್ನಿ ಚೆನ್ನಮ್ಮ ಅವ್ರು ತೀರ್ಕೊಂಡಾಗ ನೋಡಿದ್ರಲ್ಲ, ಅವರ ಒಂದು ಬಾಂಧವ್ಯತೆ, ಆ ಮೊದಲಿನ ಹಳೆಯ ಜಮೀರ್ ಮತ್ತೆ ದೇವೇಗೌಡರ ಬಾಂಧವ್ಯತೆ ಏನಿತ್ತು ಇವತ್ತಿಗೂ ನೋಡಿ, ನೀವು ಎಲ್ಲಿ ಹೋದ್ರೂ ಕೂಡ ದೇವೇಗೌಡರ ವಿರುದ್ಧವಾಗಿ ಜಮೀರ್ ಎಲ್ಲೂ ಮಾತಾಡೋದಿಲ್ಲ. ಆ ಋಣ ಸಂದಾಯ ಮಾಡೋದಕ್ಕೆ ಈ ಜನ್ಮ ಪೂರ್ತಿ ಆಗೋದಿಲ್ಲ. ಯಾರು ಜಮೀರ್ ಯಾರು ಅಂತ ಕೇಳುತ್ತೆ. ಅದೇ JDS ಎಲ್ಲವನ್ನೂ ಕೊಟ್ಟಿದೆ. ಕುಮಾರಸ್ವಾಮಿ ಅವರ ಮತ್ತೆ ಇವರ ಸಂಬಂಧ ಹಂಗಿತ್ತು, ಒಂಥರ ಹೋಗೋ ಬರೋ ಲೆಕ್ಕಾಚಾರ. JDS ನಲ್ಲಿ ಎಲ್ಲವನ್ನೂ ಅನುಭವಿಸಿ ಆ ಒಂದು ಇದಕ್ಕೆ ಬಿದ್ದಾದ ಮೇಲೂ ಕೂಡ ಕಾಂಗ್ರೆಸ್ಸಿಗೆ ಬಂದು ಎಲ್ಲವನ್ನೂ ಎದುರಿಸ್ಕೊಂಡು ಪ್ರಬಲವಾಗಿ ಇಲ್ಲೂ ಬೆಳೆದು ನಿಂತ್ಕೊಳ್ಳೋದಿದೆಯಲ್ಲ, ಅದು ಜಮೀರ್ ತಾಕತ್ತು. ಮತ್ತು ಆ ಸಮುದಾಯ ಕೂಡ ಜಮೀರನ್ನ ಬೆಳೆಸಿ ನಿಂತಿದೆ. ಆ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಬಂದಾಗ ಜಮೀರ್ ಹೆಸರು ಅಲ್ಲಿ ಇರಲೇಬೇಕಾಗುತ್ತೆ. ನೀವು ಮಿಕ್ಕವರನ್ನ ವಿಶ್ವಾಸಕ್ಕೆ ತಗೋಬಹುದು. ಈಗ ಸಲೀಂ ಅಹಮದ್ ಕೊಡ್ಲಿಲ್ಲ ಅಂತಂದ್ರೆ ಏನು ಮುಸಲ್ಮಾನ್ ಸಮುದಾಯ ಏನು ಬೀದಿಗೆ ಬೀಳೋದಿಲ್ಲ, ಬೀದಿಗೆ ನಿಲ್ಲೋದು ಇಲ್ಲ. ಹ್ಯಾರಿಸಿಗೆ ಕೊಟ್ಟಿಲ್ಲ ಅಂತಂದ್ರೆ ಕೇಳೋದು ಇಲ್ಲ ಯಾರು ಬಂದು. ಈ ವ್ಯಕ್ತಿಗೆ ಕೊಟ್ಟಿಲ್ಲ ಅಂತಂದ್ರೆ ಯಾವುದೋ ಒಂದು ಕಾರಣಕ್ಕೆ ನೀವು ಜಮೀರ್ ಅಂತವ್ರನ್ನೇ ಹೊರಗಡೆ ಇಡ್ತೀರಾ ಅನ್ನುವಂಥದ್ದೇನು ಬಂದುಬಿಡುತ್ತೆ. ಅದಕ್ಕೆ ಹೊಣೆಗಾರಿಕೆ ತಗೊಳ್ಳೋದಕ್ಕೆ ಹೈಕಮಾಂಡ್ ಸದ್ಯಕ್ಕೆ ತಯಾರಿಲ್ಲ. ಜಮೀರ್ ಒಳಗಡೆ ಇರಬಹುದು ಅಂತ ಅನ್ಸುತ್ತೆ. ಹಾಗಾಗಿ ಕಾದ್ ನೋಡಬೇಕು, ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರು ಜಮೀರ್ ಅವರಿಗೆ ಕಂಗ್ರಾಚುಲೇಷನ್ ಹೇಳೋ ಭಾಗ್ಯ ಕೊಡ್ತಾರಾ ಇಲ್ವಾ ಅನ್ನೋದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.